ಒಂದು ಕಲರ್ ರೆಡ್ ಆಗ್ಯದ, ಇವು ಹಳದಿ ಅದ, ಇವು ಹಳದಿ ಅದ, ಇನ್ನೊಂದು ಸ್ವಲ್ಪ ಕೆಂಪು ಆಗ್ಯದ. ನೋಡ್ರಿ, ಯಾರ ಕೈ ಹಳದಿ ಅದ ಅವ್ರಿಗೆ ಏನೂ ಆಗಿಲ್ಲ, ಹೆಲ್ದಿ ಅದ. ಇನ್ನೇನ ಈಗ ನಿನ್ನ ಹೆಸರು ನಮಗೆ ಋತುಜ, ನಿನ್ನ ಹೆಸರು ಸ್ವಾತಿ. ಅವ್ರಿಬ್ಬರಿಗೆ ಸ್ವಲ್ಪ ಗಾಳಿ ಸಿಕ್ಕಾವೆ. ಅದು ಎಂತ ಗಾಳಿ ಸಿಕ್ಕಾವಪ್ಪ ಅಂತಂದ್ರೆ ಇವರು ಮುಂಜಾನೆ ಮನೆಗೆ ಇದು ಸಂಜೆ ಮನೆಗೆ ಹೋಗಾನ ಇವ್ರು ಬರೀ ಟಿವಿ ನೋಡ್ಕೊಂಡು ಕುಂದಿರ್ತಾರೆ, ಮೊಬೈಲ್ ನೋಡ್ಕೊಂಡು ಕುಂದಿರ್ತಾರೆ, ಅಭ್ಯಾಸ ಮಾಡಂಗಿಲ್ಲ. ಆ ಅಭ್ಯಾಸ ಮಾಡಲಾರ್ದ ಇಂಥದ್ದೊಂದು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಓಕೆ, ಇಂಥದೊಂದು ಕಾರವಾರದಾಗ ಇದು ಸಿರ್ಸಿ ತಾಲೂಕಿನೊಳಗ ಒಂದು ಪ್ರಯೋಗ ಮಾಡ್ತಾರೆ ನೋಡ್ರಿ. ಕಾಮಣ ಐತಿ ಅಂತ ಅಥವಾ ಯಾರಿಗಾರು ಜಡ್ಡ ಬ್ಯಾಡಿ ಬ್ಯಾಸರ ಬಂದದಂತ ಅವ್ರ ಕಡೆ ಹೋದಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಅರಿಶಿಣದ ಪುಡಿಯನ್ನು ಕೊಡ್ತಾರೆ. ಫಸ್ಟಿಗೆ ಅರಿಶಿಣ ಪುಡಿಯನ್ನು ಕೊಟ್ಟಾಗ ಕೈ ಕೆಂಪಗಾಗ್ತದೆ. ಈ ರೀತಿ ಕೈ ಕೆಂಪಗಾಯ್ತು ಅಂದ್ರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಿನಗ ಕಾಮಣ ಐತಿ, ಇಷ್ಟು ಸೀರಿಯಸ್ ಆಗುತ್ತ ಕುಂತಿದ್ವಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಹುಗಿನೇ ಹಾಸ್ಬಿಟ್ಟಿದೆ ಮುಂದೆ ಏನ್ ನೋಡೋದು ಅಂತಾರ. ಲಾಭ ಬೇಡ, ಅದಕ್ಕೆ ಪರಿಹಾರ ಐತಿ ನಮ್ ಕಡೆ. ಈಗ ಬಂದಿರೋ ಒಂದು 500 ರೂಪಾಯಿ ಕೊಡ, ಒಂದು ತಿಂಗಳು ಬಿಟ್ಟು ಮತ್ತೊಂದ್ಸರಿ ಬಾ, ಅಷ್ಟೊತ್ತಿಗೆ ನಿನಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೀನಿ, ಒಂದಿಷ್ಟು ಬೇರ್ ಕೊಡ್ತೀನಿ, ಒಂದಿಷ್ಟು ಪೌಡರ್ ಕೊಡ್ತೀನಿ, ನೀರಾಗ ಹಾಕಿ ಕುಡಿ, ಅದು ಲಿಂಬಿ ಅಂತ ಮೈಗೆ ಹಚ್ಕೋ, ಎಷ್ಟು ದಿವಸ ಆಗತ್ತೆ ಬಾ, ನಿಮ್ಗೆಲ್ಲ ಆರಾಮ ಆಗ್ತಂತ ಕಳಿಸ್ತಾರ. ಒಂದ್ ತಿಂಗಳು ಬಿಟ್ಟು ಅವ್ರ ಕಡೆ ಹೋಗ್ತೀರಿ, ಹೋದಾಗ ಅವ್ರಿಗೆ ಕೇಳ್ತಾರೆ ನಿಮಗ ಮೊದಲನೇ ಸಾರಿ ಬಂದಿರಿ, ಎರಡನೇ ಸಾರಿ ಬಂದಿರಿ ಅಂತ ಹೇಳಿ. ಇಲ್ರಿ, ನಾ ಎರಡನೇ ಸಾರಿ ಬಂದಿನಿ, ಮೊದಲ ಸಾರಿ ಬಂದಾಗ ಬಹಳ ಸೀರಿಯಸ್ ಅದ ಹೇಳಿದ್ರಿ, ನೀವು ಕೊಟ್ಟದೆಲ್ಲ ಔಷಧ ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತೊಗೊಂಡಿನಿ, ಈಗ ಹೆಂಗದ ಚೆಕ್ ಮಾಡ್ರಿ ಅಂದಾಗ ಮತ್ತೆ ಅರಿಶಿನ ಪುಡಿ ಏನ್ ಕೊಡ್ತಾರ, ಅವಾಗ ಕೈ ಚೆಕ್ ಮಾಡ್ತಾರ. ಚೆಕ್ ಮಾಡಿದಾಗ ಅವಾಗ ಹೆಂಗಾಗಿರ್ತಪ್ಪ ಕೈ ಅಂದ್ರೆ ಈ ಟೈಪ್ ಹಳದಿ ಆಗಿರ್ತಾರ ನೋಡ್ರಿ. ಲಾಸ್ಟ್ ಟೈಮ್ ಅಂದ್ರೆ ಎಷ್ಟು ಸೀರಿಯಸ್ ಇತ್ತು, ಕೆಂಪಾಗಿತ್ತು, ಸ್ವಲ್ಪದಾಗೆ ಸಾಯ್ತಿದ್ರಿ, ಬದುಕಿದ್ದು ಬಹಳ ಪುಣ್ಯ ಆಗಿತ್ತು, ದೇವ್ರು ಗಟ್ಟೆಲ್ಲ ಮತ್ತೆ 500 ರೂಪಾಯಿ ಇಸ್ಕೊಂತಾನ, ಅವಾಗ ಕೈ ಹಳದಿ ಆಗಿರ್ತದ. ಅವಾಗ ನಿಮ್ ಕೈಗಳಿಗೆ ಏನಪ್ಪಾ ಅಂದ್ರೆ ಕೆಂಪಾಗಿದ್ದ ಕೈಯ ಈಗ ಒಯ್ದು ಹಳದಿ ಆಗ್ಯದ. ನಾ ಈ ಸದ್ಯದಾಗ ಹ್ಯಾಪಿ ಇದೀನಿ, ನನಗೆ ಯಾವ ಜಡ್ ಇಲ್ಲ, ಈಗ ಚಲೋ ಆಯ್ತು ನನಗ ಅಂತ ಹೋಗಾಗ ಮತ್ತೊಂದು 500 ರೂಪಾಯಿ ಕೊಡ್ತೀವಿ. ಆದ್ರೆ ಋತುಜನ್ ಕೈಗೆ ಕೆಂಪಾಯ್ತು, ಯಾಕಾಯ್ತು ಅನ್ನೋದ್ರ ಬಗ್ಗೆ ನೀವ್ ಯಾರಾದ್ರೂ ಹೇಳ್ತೀರ? ಬ್ಯಾರೆ ಅಂದ್ರೆ ಏನದು? ಅದೇ ಕರೆ ಯಾವ್ದು ಅರಿಶಿನ ಪುಡಿನೇ ಅಲ್ಲ. ಅರಿಶಿನ ಪುಡಿ ಸಾಬನ್ ಪುಡಿ ಮಿಕ್ಸ್ ಮಾಡಿ, ಸಾಬನ್ ಪುಡಿ ಮಿಕ್ಸ್ ಐತ್ರಿ. ಸಾಬನ್ ಪುಡಿ ಯಾರು ಹೇಳಿದ್ರು? ಹಾಂ ರೀ, ಶಿವರಾಮ್. ವೆರಿ ಗುಡ್ ಬಾಯ್. ನೋಡ್ರಿ, ಸಾಬನ್ ಪುಡಿ ಮಿಕ್ಸ್ ಆಗ್ಯಾವ. ಏನಾಗ್ಯದ? ಸಾಬನ್ ಪುಡಿ ಬಟ್ಟಿಗೆ ಹಚ್ಚೋದು ನಿರ್ಮಾ ಪುಡಿ ಅಂತ ಗೊತ್ತಲ್ಲ, ಇದು ನೋಡ್ರಿ ನಿರ್ಮಾ ಪುಡಿ ಮಿಕ್ಸ್ ಮಾಡಿದ್ವಿ. ಮೊದಲು ಎಲ್ಲರಿಗೆ ನಾರ್ಮಲ್ ಪುಡಿ ಕೊಟ್ಟಿವಿ, ಮಿಕ್ಸ್ ಇರ್ಲಾರ್ದ. ಆಮೇಲೆ ಅಷ್ಟು ಕಡಿಮೆ ಇದ್ದದ ನಿಮಗೆ ತಡ್ರಿ ಅಂತ ಹೇಳಿ ಆ ಮಿಕ್ಸ್ ಆಗಿ ಕೊಟ್ಟಿವಿ. ಈ ರೀತಿ ಆಗ್ಲಕ್ಕ ಏನಾಗ್ತದಪ್ಪ ಅಂದ್ರೆ ಕೈ ಕೆಂಪಗಾಗ್ತದ. ಕೆಂಪಗಾಯ್ತಪ್ಪ ಅಂತಂದ್ರೆ ನಿಮಗೆ ನಂಬಿಸ್ತಾರ, ಮೋಸ ಮಾಡ್ತಾರ. ಅದಕ್ಕೆ ಏನೂ ಆಗಿರಂಗಿಲ್ಲ. ಜಡ್ಡ, ಬ್ಯಾನಿ, ಬ್ಯಾಸರ, ಬೆಕ್ಕಾದ ರೋಗ ಬಂದ್ರು ಕೈ ಕೆಂಪು ಆಗಂಗಿಲ್ಲ. ಅರ್ಶಿನ ಕೊಟ್ರೆ ಕೆಂಪು ಆಗ್ಯದ ಅಂದ್ರೆ ಒಳಗಡೆ ಏನು ಮಿಕ್ಸ್ ಮಾಡ್ಯಾರ ಸರಿ ಬರ್ಬೇಕು. ಅಲ್ಲಿ ಕೈ ತುರ್ಬೇಕು.